ನಮಸ್ತೆ. VRGPS ವೆಹಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆಲ್ ವೆಹಿಕಲ್ ಮ್ಯಾಪಲ್ಲಿ ಬರುತ್ತೆ. ನಿಮಗೆ ವೆಹಿಕಲ್ಸು ನಂಬರ್ ಶೋ ಆಗಬೇಕಂತಂದರೆ ಇಲ್ಲಿ ಐ ಬಟನ್ ಕೊಟ್ಟಿದ್ದೀರಿ. ಆಫ್ ಮಾಡಿದ್ರೆ ಡಿಸೇಬಲ್ ಆಗುತ್ತೆ, ಆನ್ ಮಾಡಿದ್ರೆ ವೆಹಿಕಲ್ ನಂಬರ್ ಶೋ ಆಗುತ್ತೆ. ಇವಾಗ ಇದರಲ್ಲಿ ಸ್ಯಾಟ್ಲೈಟು ವ್ಯೂ ಬೇಕಂತೇಳಿದ್ರೆ ಸ್ಯಾಟ್ಲೈಟ್ ಬಟನ್ ಕ್ಲಿಕ್ ಮಾಡಿ ಸ್ಯಾಟ್ಲೈಟ್ ವ್ಯೂ ಬರುತ್ತೆ. ಸ್ಯಾಟಲೈಟ್ ಆನ್ ಆಫ್ ಆಪ್ಷನ್ ಇಲ್ಲಿ ಬಟನ್ ಇದೆ. ನಿಮಗೆ ಇದೆ ವೆಹಿಕಲ್ಸು ಸಿಂಗಲ್ ಆಗಿ ವೆಹಿಕಲ್ ಬರಬೇಕು ತೋರಿಸ್ತಾ ಇದೆ. ಇವಾಗ ನಿಮಗೆ ಇದು ಗ್ರೂಪ್ ಮಾಡಬೇಕಂದ್ರೆ ಗ್ರೂಪ್ ಎನೇಬಲ್ ಮಾಡಿ ವೆಹಿಕಲ್ ಗ್ರೂಪ್ ಆಗಿಬಿಡುತ್ತೆ. ಒಂದು ಪ್ಲೇಸಲ್ಲಿ ಎಷ್ಟು ಗಾಡಿ ಇದೆ ಅಂದೇಳ್ಬಿಟ್ಟು ಕೌಂಟಿಂಗ್ ತೋರಿಸುತ್ತೆ. ನಿಮಗೆ ಬೇಕಂದರೆ ಎನೇಬಲ್ ಮಾಡಿ, ಬೇಡ ಡಿಸೇಬಲ್ ಮಾಡ್ಕೊಬೋದು. ವೆಹಿಕಲ್ ಲಿಸ್ಟ್ ನಿಮಗೆ ಟೋಟಲ್ ವೆಹಿಕಲ್ ಲಾಗಿನ್ ಎಷ್ಟಿದೆ ಟೋಟಲ್ ವೆಹಿಕಲ್ ಬರುತ್ತೆ. ಮೂವಿಂಗ್ ವೆಹಿಕಲ್, ಐಡಿಲ್ ವೆಹಿಕಲ್, ಐಡಿಲ್ ಗಾಡಿ ಇದ್ದರೆ ಐಡಿಲ್ ಎಷ್ಟು ಗಾಡಿ ಅಂತ ತೋರಿಸುತ್ತೆ. ಪಾರ್ಕಿಂಗ್ ವೆಹಿಕಲ್, ನೋ ಡೇಟಾ, ಡಿವೈಸ್ ವರ್ಕಿಂಗ್ ಇಲ್ಲ ಅಂದರೆ ನೋ ಡೇಟಾ ಅಂತ ಬರುತ್ತೆ. ಇವಾಗ ಗಾಡಿ ಮೂವಿಂಗ್ ಇದ್ದರೆ ಗ್ರೀನ್ ಕಲರ್ ಇರುತ್ತೆ, ನಿಂತಿದ್ರೆ ಗ್ರೇ ಕಲರ್ ಇರುತ್ತೆ. GPS ವರ್ಕಿಂಗ್ ಇಲ್ಲ ಅಂದರೆ ರೆಡ್ ಕಲರ್ ಆಗುತ್ತೆ. ಕೀ ಆನಲ್ಲಿ ವೆಹಿಕಲ್ ಪಾರ್ಕ್ ಆಗಿದರೆ ಯೆಲ್ಲೋ ಕಲರ್ ಬರುತ್ತೆ. ಇವಾಗ ಈ ವೆಹಿಕಲ್ ಕೀ ಆನಲ್ಲಿದೆ, ಕೀ ಸಿಂಬಲ್ ಗ್ರೀನ್ ಇದೆ. ಇವಾಗ ಈ ಗಾಡಿ ಕೀ ಸಿಂಬಲ್ ಗ್ರೇ ಇದೆ, ಕೀ ಆಫಲ್ಲಿದೆ. ವೆಹಿಕಲ್ ಡೈಲಿ ಎಷ್ಟು ಕಿಲೋಮೀಟ್ರ್ ರನ್ ಆಯಿತು ಇಲ್ಲೇ ಡ್ಯಾಶ್ ಬೋರ್ಡಲ್ಲೇ ನಿಮಗೆ ಕಾಲೆಂಡರ್ ಸಿಂಬಲ್ ಪಕ್ಕದಲ್ಲಿ ಇವತ್ತು ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. 43 ಓಡಿದೆ, ಈ ಗಾಡಿ 33 ಓಡಿದೆ, ಈ ಗಾಡಿ 78 ಓಡಿದೆ. ಇವಾಗ ಗಾಡಿ ಎಲ್ಲೆಲ್ಲಿ ಹೋಯಿತು, ಎಲ್ಲೆಲ್ಲಿ ಸ್ಟಾಪ್ ಆಯಿತು ಅಂದ್ಬಿಟ್ಟು ಪ್ಲೇಬ್ಯಾಕಲ್ಲಿ ಚೆಕ್ ಮಾಡೋದು. ಪ್ಲೇಬ್ಯಾಕ್ ಓಪನ್ ಮಾಡಿದ ತಕ್ಷಣ ಆಫ್ ಸ್ಕ್ರೀನ್ ಮ್ಯಾಪ್ ಬರುತ್ತೆ, ಆಫ್ ಸ್ಕ್ರೀನು ಡೇಟಾಸ್ ಇರುತ್ತೆ. ಇಲ್ಲೇ ನಿಮಗೆ ಪ್ಲೇಬ್ಯಾಕ್ 78 ಅಂತ ತೋರಿಸ್ತಾ ಇದೆ. ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ವೆಹಿಕಲ್ಲು ಎಲ್ಲೆಲ್ಲಿ ಹೋಯಿತು, ಎಲ್ಲೆಲ್ಲಿ ಎಷ್ಟೊತ್ತು ಸ್ಟಾಪ್ ಆಗಿತ್ತು ನಿಮಗೆ ಪ್ಲೇಬ್ಯಾಕ್ ಚೆಕ್ ಮಾಡೋದು. ಇವಾಗ ಇದರಲ್ಲಿ ಆಫ್ ಸ್ಕ್ರೀನ್ ಮ್ಯಾಪ್ ಇದೆ, ಆಫ್ ಸ್ಕ್ರೀನ್ ವೆಹಿಕಲ್ ಡೇಟಾ ಇದೆ. ನಿಮಗೆ ಫುಲ್ ಸ್ಕ್ರೀನ್ ಬೇಕಂದ್ರೆ ಇಲ್ಲಿ ಏರೋ ಮಾರ್ಕ್ ಇದೆ, ಏರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಸ್ಕ್ರೀನ್ ಮ್ಯಾಪ್ ಬರುತ್ತೆ. ಫುಲ್ ಸ್ಕ್ರೀನ್ ಮ್ಯಾಪ್ ಬಂದಿದ ಮೇಲೆ ನಿಮಗೆ ಪ್ಲೇಬ್ಯಾಕ್ ಚೆಕ್ ಮಾಡಬೇಕಂದ್ರೆ ಪ್ಲೇ ಮಾಡಿದ್ರೆ ನಿಮಗೆ ವೆಹಿಕಲ್ ಯಾವ ರೂಟಲ್ಲಿ ಹೋಯಿತು, ಎಲ್ಲೆಲ್ಲಿ ಸ್ಟಾಪ್ ಆಗಿತ್ತು, ಫಾಸ್ಟ್ ಪ್ಲೇ ಮಾಡಬೇಕಂದ್ರೆ ಫಾಸ್ಟ್ ಮಾಡ್ಕೊಳ್ಳಿ, ಸ್ಲೋ ಮಾಡಬೇಕಂದ್ರೆ ಸ್ಲೋ ಮಾಡ್ಕೊಳ್ಳಿ, ಇಲ್ಲ ಡೈರೆಕ್ಟಾಗಿ ಸ್ಕ್ರೋಲ್ ಮಾಡಬೇಕಂದ್ರೆ ಸ್ಕ್ರೋಲ್ ಮಾಡಿ ನೋಡ್ಬೋದು. ಈ ಥರ ವೆಹಿಕಲ್ಲು ಯಾವ್ಯಾವ ಪ್ಲೇಸಲ್ಲಿ ಎಷ್ಟೊತ್ತು ಸ್ಟಾಪ್ ಆಗಿತ್ತು, ಪಾರ್ಕಿಂಗ್ ಆಗಿತ್ತು. ಇಲ್ಲಿ ನೋಡಿ, ಫಸ್ಟ್ ಪಾರ್ಕಿಂಗು ನೈಟ್ ಪಾರ್ಕಿಂಗ್ ಆಗಿದೆ. ಬೆಳಗ್ಗೆ ಗಾಡಿ 7:28ಗೆ ಮೂವ್ ಆಗಿದೆ, 4 ಮಿನಿಟ್ಸಲ್ಲಿ 1.8 ಕಿಲೋಮೀಟ್ರ್ ಓಡಿದೆ. ಅದೇ ಥರ 7:33ಗೆ ಗಾಡಿ ಸ್ಟಾಪ್ ಆಗಿದೆ, 1 ಮಿನಿಟ್ ಪಾರ್ಕಿಂಗ್ ಆಗಿದೆ. ಅದೇ ಥರ ನಿಮಗೆ ಎಲ್ಲ ಸ್ಟಾಪೇಜು ಡೇಟೇಸ್ ಎಲ್ಲ ಇಲ್ಲಿ ಬರುತ್ತೆ. ಆ್ಯಪಲ್ಲೇನು ನಿಮಗೆ ಪ್ಲೇಸಲ್ಲಿ ಸ್ಟಾಪೇಜ್ ಎಲ್ಲೆಲ್ಲಿ ನಿಂತಿತ್ತು ತೋರಿಸುತ್ತೆ. ಇದು 3rd ಪಾರ್ಕಿಂಗ್, 4th ಪಾರ್ಕಿಂಗ್, 5th ಪಾರ್ಕಿಂಗ್ ಹೇಳ್ಬಿಟ್ಟು ಈ ಪಾರ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 9:19 ಪಾರ್ಕಿಂಗ್ ಆಗಿದೆ, 9:20 ಗಾಡಿ ಮೂವ್ ಆಗಿದೆ ಅಂತ ಹೇಳ್ಬಿಟ್ಟು ಡೇಟಾ ಸಿಗುತ್ತೆ ನಿಮಗೆ. ಪೇ ಬ್ಯಾಕ್ ಓಲ್ಡ್ ಹಿಸ್ಟ್ರಿ. ಇವಾಗ ಗಾಡಿ ಇವತ್ತು 18, ಇವತ್ತು 78 ಓಡಿದೆ. ಇವಾಗ ಓಲ್ಡ್ ಹಿಸ್ಟ್ರಿ ನೋಡಬೇಕಂದ್ರೆ ಇಲ್ಲೇ ಶಾರ್ಟ್ಕಟ್ಟಲ್ಲಿ ಕ್ಯಾಲೆಂಡರ್ ಇದೆ, ಡೇಟ್ಸು. ನಿಮಗೆ ಯಾವ ಡೇಟ್ ಪರ್ಟಿಕ್ಯುಲರ್ ಡೇಟು ನೋಡಬೇಕಂದ್ರೂ ಸ್ಕ್ರೋಲ್ ಮಾಡಿ ನೋಡ್ಬೋದು. 3 ಮಂತ್ಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಯಾವ ಡೇಟಲ್ಲಿ ಕ್ಲಿಕ್ ಮಾಡ್ತೀರೋ ಆ ಡೇಟ್ದು ಕಿಲೋಮೀಟ್ರ್ ಇಲ್ಲಿ ಶೋ ಆಗುತ್ತೆ. ಇದು ಫುಲ್ ಡೇ ಹಿಸ್ಟ್ರಿ ಬರುತ್ತೆ. ಇದು ಇದೇ ಥರನೇ ನಿಮಗೆ ಪರ್ಟಿಕ್ಯುಲರ್ ಟೈಮಿಂಗಲ್ಲಿ ನಿಮಗೆ ಕಿಲೋಮೀಟ್ರ್ ಚೆಕ್ ಮಾಡಬೇಕಂದ್ರೂ ಚೆಕ್ ಮಾಡ್ಬೋದು. ಇಲ್ಲಿ ಕಸ್ಟಮ್ದು ಒಂದು ಬಟನ್ ಕೊಟ್ಟಿದ್ದೀರಿ, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಡೇಟ್ ಇರುತ್ತೆ. ಡೇಟಲ್ಲಿ ಡ್ಯೂಟಿ ಡೇಟು ಟೈಮಿಂಗ್ ಸೆಟ್ ಮಾಡಿಕೊಂಡ್ರೆ ಇವಾಗ 6ನೇ ತಾರೀಕು ಡ್ಯೂಟಿ ಮಾಡಿದೆ ಅಂದರೆ ಗಾಡಿ 6ನೇ ತಾರೀಕು ನಿಮಗೆ 5 ಗಂಟೆಯಿಂದ ಟ್ರಿಪ್ ಸ್ಟಾರ್ಟ್ ಆಗಿದೆ ಅಂದರೆ 5 ಗಂಟೆ ಸೆಲೆಕ್ಟ್ ಮಾಡ್ಕೊಳ್ಳಿ. AM ಅಂದರೆ AM ಇಟ್ಕೊಳ್ಳಿ. ಆಮೇಲೆ ಎಂಡ್ ಡೇಟು ಎಂಡ್ ಟೈಮು ಸೇಮ್ ಡೇ ನಮಗೆ ಈವ್ನಿಂಗು ಒಂದು 8 ಗಂಟೆಗೆ ಟ್ರಿಪ್ ಕ್ಲೋಸ್ ಆಗಿದೆ. 8 PM ಅಂದರೆ 8 PM ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಕಂಪ್ಲೀಟ್ ಕೊಡಿ. ಕಂಪ್ಲೀಟ್ ಕೊಟ್ಟಿದ ಮೇಲೆ ನಿಮಗೆ ಆ ಟೈಮಿಂಗಲ್ಲಿ ಮಾತ್ರ ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ, ಎಲ್ಲೆಲ್ಲಿ
ಗಾಡಿ ಹೋಯಿತು, ಎಲ್ಲೆಲ್ಲಿ ಪಾರ್ಕಿಂಗ್ ಆಗಿತ್ತು ಅದರದ್ದು ಡೇಟಾ ನಿಮಗೆ ಇಲ್ಲಿ ಸಿಗುತ್ತೆ. ವೆಹಿಕಲ್ ನೇವಿಗೇಷನ್, ಇವಾಗ ಗಾಡಿ ಲೊಕೇಶನ್ ತೋರಿಸುತ್ತೆ. ಗಾಡಿ ಹತ್ರ ಹೋಗ್ಬೇಕಂದ್ರೆ ಇಲ್ಲಿ ಡ್ರೈವ್ ಬಟನ್ ಕೊಟ್ಟಿದ್ದೀರಿ. ಡ್ರೈವ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ಲೇಸ್ಗೆ ಇಂದ ಗಾಡಿ ಎಷ್ಟು ದೂರ ಇದೆ ರೂಟು ತೋರಿಸುತ್ತೆ. ಇವಾಗ ವೆಹಿಕಲ್ಲು ಯಾವ್ಯಾವ ಪ್ಲೇಸಲ್ಲಿ ಪಾರ್ಕಿಂಗ್ ಆಗಿದೆ ಆ ಪಾರ್ಕಿಂಗ್ ಪ್ಲೇಸ್ಗೆ ಹೋಗ್ಬೇಕಂದ್ರೂ ನೇವಿಗೇಷನ್ ಹಾಕ್ಕೊಂಡು ಹೋಗ್ಬೋದು. ಇವಾಗ 9th ಪಾರ್ಕಿಂಗ್ ಇದೆ. 9th ಪಾರ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆ್ಯರೋ ಬಟನ್ ಇರುತ್ತೆ. ಇದು ಆ್ಯರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲೊಕೇಶನ್ಗೆ ರೂಟು ತೋರಿಸುತ್ತೆ. ಅಲ್ಲಿಂದ ಎಷ್ಟು ದೂರ ಇದೆ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ವೆಹಿಕಲ್ ಲೈವ್ ಶೇರಿಂಗ್, ಇವಾಗ ನಮ್ಮ ವಾಟ್ಸಪ್ಪಲ್ಲಿ ಹಿಂಗೆ ಲೈವ್ ಶೇರಿಂಗ್ ಕರೆಂಟ್ ಲೊಕೇಶನ್ ಶೇರಿಂಗ್ ಮಾಡ್ತಾರಲ್ಲ, ಅದೇ ಥರನೂ ಇದರಲ್ಲಿ ವೆಹಿಕಲ್ದು ಲೈವ್ ಶೇರಿಂಗ್ ಕರೆಂಟ್ ಲೊಕೇಶನ್ ಶೇರಿಂಗ್ ಮಾಡ್ಬೋದು. ಇಲ್ಲಿ ಕರೆಂಟ್ ಲೊಕೇಶನ್ ಇದೆ ಆಪ್ಷನು, ಇದು ಲೈವ್ ಲೊಕೇಶನ್ ಶೇರಿಂಗ್ ಇದೆ. ಇಲ್ಲಿ ನಾವು ಅವರ್ಸ್ ಬೇಕಾ ಅವರ್ಸ್ ಸೆಲೆಕ್ಟ್ ಮಾಡ್ಕೊಬೋದು, ಡೇ ಬೇಕಾ ಡೇ ಸೆಲೆಕ್ಟ್ ಮಾಡ್ಕೊಬೋದು. ನೀವು ಆಟೋಮೆಟಿಕ್ ಎಷ್ಟು ದಿನಾಲೇ ಎಷ್ಟು ಟೈಮಿಂಗ್ ಇಡ್ತೀರೋ ಆ ಟೈಮ್ ಆಗಿದ್ಮೇಲೆ ಆಟೋಮೆಟಿಕ್ಕು ಎಕ್ಸ್ಪೈರಿ ಆಗಿಬಿಡುತ್ತೆ, ಲಿಂಕು ಓಪನ್ ಆಗೋಲ್ಲ. ಲಿಂಕ್ ಶೇರ್ ಕ್ಲಿಕ್ ಮಾಡಿದ್ರೆ ಈ ಥರ ಪಾಪಪ್ ಆಗುತ್ತೆ. ನಿಮಗೆ ವಾಟ್ಸಪ್ಪಲ್ಲಿ SMS ಅಲ್ಲಿ ಲಿಂಕ್ ಕಳಿಸ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಶೇರ್ ಮಾಡಿಬಿಟ್ರೆ ನಿಮಗೆ ಲೈವ್ ಲಿಂಕ್ ಶೇರ್ ಆಗಿರುತ್ತೆ. ನಿಮ್ಮ ಗಾಡಿ ನಂಬರು ಪ್ಲಸ್ಸು ಎಷ್ಟನೇ ತಾರೀಕು ಎಕ್ಸ್ಪೈರಿ ಡೇಟ್ ಇದೆ ಎಲ್ಲ ಶೇರ್ ಆಗಿರುತ್ತೆ. ಜಸ್ಟ್ ಕ್ಲೈಂಟು ಈ ಥರ ಕ್ಲಿಕ್ ಮಾಡಿದ್ರೆ ಲೈವ್ ಲೊಕೇಶನ್ ವೆಹಿಕಲ್ದು ತೋರಿಸುತ್ತೆ. ಮೂವಿಂಗ್ ಇದೆ, ಮೂವಿಂಗ್ ತೋರಿಸುತ್ತೆ. ಸ್ಟಾಪಲ್ಲಿದೆ, ಸ್ಟಾಪಲ್ಲಿ ತೋರಿಸುತ್ತೆ. ಅಲರ್ಟ್ ಸೆಟ್ಟಿಂಗ್, ಅಲರ್ಟ್ ಸೆಟ್ಟಿಂಗ್ ಕ್ಲಿಕ್ ಮಾಡಿ ಅಲರ್ಟ್ ಸೆಟ್ಟಿಂಗಲ್ಲಿ ನಿಮಗೆ ಆಲ್ ಅಲರ್ಟ್ ಆನ್ ಮಾಡ್ಕೊಳ್ಳಿ. ಇವಾಗ ಪವರ್ ಲೈನ್ ಡಿಸ್ಕನೆಕ್ಟ್ ಆದ್ರೆ ಅಲರ್ಟ್ ಬರುತ್ತೆ. ಆಮೇಲೆ ಇಮೇಲ್ಗೆ ನಿಮಗೆ ಡೈಲಿ ರಿಪೋರ್ಟ್ ಬರಬೇಕಾದ್ರೆ ಇದನ್ನು ಎನೇಬಲ್ ಮಾಡಿ. ಫ್ಯೂಲ್ ಥೆಫ್ಟ್ ಇವತ್ತೆಲ್ಲ ವರ್ಕ್ ಆಗೋಲ್ಲ. ಐಡಿಲ್ ಅಲರ್ಟ್ ಬೇಕಾದ್ರೆ ಐಡಿಲ್ ಅಲರ್ಟ್ ಎನೇಬಲ್ ಮಾಡಿ. ಇಗ್ನಿಷನ್ ಆನ್ ಆ್ಯಂಡ್ ಆಫ್ ಅಲರ್ಟ್ ಬೇಕಂದರೆ ಇಗ್ನಿಷನ್ ಆನ್ ಆ್ಯಂಡ್ ಆಫ್ ಅಲರ್ಟ್ ಆನ್ ಮಾಡಿ. ಆಫ್ಲೈನ್ ಅಲರ್ಟ್, ಡಿವೈಸ್ ವರ್ಕಿಂಗ್ ಇಲ್ಲ ಅಂದರೆ ಅಲರ್ಟ್ ಬೇಕೆಂದರೆ ಆಫ್ಲೈನ್ ಆನ್ ಮಾಡಿ. ಓವರ್ ಸ್ಪೀಡ್ ಅಲರ್ಟ್, ಎಷ್ಟು ಸ್ಪೀಡ್ ಮೇಲೆ ಅಲರ್ಟ್ ಬರಬೇಕಂದ್ರೆ ಸೆಟ್ ಮಾಡಿದ್ರೆ ಆ ಸ್ಪೀಡ್ ಮೇಲೆ ಹೋದರೆ ನಿಮಗೆ ಅಲರ್ಟ್ ಬರುತ್ತೆ. ಎಲ್ಲ ಆನ್ ಮಾಡಿದ ಮೇಲೆ ನಿಮಗೆ ಸೇವ್ ಕೊಡಿ. ನೋಟಿಫಿಕೇಷನ್ ಅಲರ್ಟ್ ಎಲ್ಲ ನೋಟಿಫಿಕೇಷನ್ ಬಾರಲ್ಲಿ ನೋಟಿಫಿಕೇಷನ್ ಬರುತ್ತೆ. ಓವರ್ ಸ್ಪೀಡ್ ಅಲರ್ಟು, ಕೀ ಆನ್ ಆ್ಯಂಡ್ ಆಫ್ ಅಲರ್ಟು, ನೀವು ಯಾವ್ಯಾವ್ದು ಎನೇಬಲ್ ಮಾಡಿರ್ತೀರೋ ಅದೆಲ್ಲ ಈ ಥರ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವೆಹಿಕಲ್ ಓವರ್ ಸ್ಪೀಡ್ ಟೆಸ್ಟ್, ಗಾಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಪ್ಲೇ ಬ್ಯಾಕು ಕ್ಲಿಕ್ ಮಾಡಿ. ಪ್ಲೇ ಬ್ಯಾಕಲ್ಲಿ ನಿಮಗೆ ರೂಟ್ದು ಡೇಟಾಸ್ ಎಲ್ಲ ಬರುತ್ತೆ. ಇದರಲ್ಲಿ ನೋಡಿ ರೆಡ್ ಕಲರ್ ಇದೆ, ಸ್ವಲ್ಪ ಲೈನ್ಸು ಗ್ರೀನ್ ಇದೆ. ಇವಾಗ ಓವರ್ ಸ್ಪೀಡ್ ಓಡಿದ ಜಾಗೆಲ್ಲ ನಿಮಗೆ ರೆಡ್ ಕಲರ್ ಚೇಂಜ್ ಆಗಿರುತ್ತೆ ಲೈನು. ಇವಾಗ ಇದರಲ್ಲಿ ಸೆಟ್ಟಿಂಗ್ಸ್ ಬಟನಲ್ಲಿ ನಿಮಗೆ ಸ್ಪೀಡ್ ಲಿಮಿಟ್ ಸೆಟ್ ಮಾಡಿಕೊಂಡ್ರೆ ಓವರ್ ಸ್ಪೀಡ್ ಲಿಮಿಟ್ ಇದೆಯಲ್ಲ, ಇದರಲ್ಲಿ ನಾವು ಎಷ್ಟು ಬೇಕು ನಿಮಗೆ ಎಷ್ಟು ಮೇಲೆ ಹೋದರೆ ಡೀಟೇಲ್ಸ್ ಬೇಕು ಅದರದ್ದು 80 ಮೇಲೆ ಹೋದರೆ ನನಗೆ ಓವರ್ ಸ್ಪೀಡ್ ಡೀಟೇಲ್ಸ್ ಬೇಕಂದರೆ 80 ಕೊಟ್ಬಿಟ್ಟು ಕ್ಲೋಸ್ ಮಾಡಿ. ನೋಡಿ ಇಲ್ಲಿ 80 ಮೇಲೆ ಹೋಗಿ ಜಾಗದಲ್ಲೆಲ್ಲ ರೆಡ್ ಕಲರ್ ಇದೆ, 80 ಕೆಳಗಡೆ ಹೋಗಿರೋದಲ್ಲ ನಿಮ್ಗೆ ಗ್ರೀನ್ ಇದೆ. ಇವಾಗ ಅದೇ ಥರನೇ ನಾವು ಎಷ್ಟು ಬೇಕಾದ್ರೆ ಸೆಟ್ ಮಾಡಿದ್ರಬೋದು 80, 100. ಇದರಲ್ಲಿ ಇದೊಂದು ಆಪ್ಷನ್ ಇದೆ, ಸ್ಪೀಡಲ್ಲಿ ಸೆಟ್ ಮಾಡಿಕೊಂಡು ಓವರ್ ಸ್ಪೀಡ್ ಲಿಮಿಟ್ ಸೆಟ್ ಮಾಡ್ಕೊಂಡು ನೋಡೋದು. ಇನ್ನೊಂದು ಗ್ರಾಫ್ಟಲ್ಲಿ ನೋಡ್ಬೋದು. ಗ್ರಾಫ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಸ್ಪೀಡ್ವರೆಗೂ ಟಚ್ ಆಗಿದೆ ವೆಹಿಕಲ್ಸು ಗ್ರಾಫ್ಟಲ್ಲಿ ತೋರಿಸುತ್ತೆ. ನೋಡಿ ಇದು 3:19ಕ್ಕೆ ಇಲ್ಲಿ 100ವರೆಗೂ ಟಚ್ ಆಗಿದೆ ವೆಹಿಕಲ್ಲು. ಇದರಲ್ಲಿ ಶಾರ್ಟ್ಕಟ್ಟಲ್ಲಿ ಈ ಥರ ಎಲ್ಲ ಆಪ್ಷನ್ಸಲ್ಲಿ ಚೆಕ್ ಮಾಡ್ಕೊಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ಪ್ಲೇಸ್ ಅಂತ ಬಿಟ್ಟು ನಿಮಗೆ ಮ್ಯಾಪಲ್ಲಿ ತೋರಿಸುತ್ತೆ. ಡಾಕ್ಯುಮೆಂಟ್ ಎಂಟ್ರಿ, ನಿಮ್ಮ ಗಾಡಿದು ಇನ್ಶೂರೆನ್ಸು, ಎಮಿಷನು, ರೋಡ್ ಟ್ಯಾಕ್ಸು ಇವೆಲ್ಲ ಎಂಟ್ರಿ ಮಾಡಿದ್ರೆ ರಿಮೈಂಡರ್ ನೋಟಿಫಿಕೇಷನ್ ಬರುತ್ತೆ. ಈ ರಿಮೈಂಡರ್ ಆಪ್ಷನ್ ಬಟನ್ ಕೊಟ್ಟಿದ್ದೀರಿ. ಇದರಲ್ಲಿ ನಿಮಗೆ ಪೊಲ್ಯೂಷನ್, ಇನ್ಶೂರೆನ್ಸು, ಆಲ್ ಇಂಡಿಯಾ ಪರ್ಮಿಟ್ ಇದು ಎಂಟ್ರಿ ಮಾಡಿದ್ದೀರಿ. ಅದೇ ಥರ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲದು ಇದೆ, ಇಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡ್ಬೋದು. ಎಲ್ಲ ಆಪ್ಷನ್ ಬರುತ್ತೆ ಇದರಲ್ಲಿ. ಅದರಲ್ಲಿ ಎಕ್ಸ್ಪೈರಿ ಡೇಟು ಮೆನ್ಷನ್ ಮಾಡಿಬಿಟ್ಟು
ನಿಮಗೆ ಯಾವ ಕಂಪನಿ ಇಶ್ಯೂ ಆಗಿರೋದು, ಏನೋ ನೋಟ್ಸ್ ಬೇಕು ನೋಟ್ಸ್ ಬರೀರಿ. ಎಷ್ಟು ದಿವಸ ಮುಂಚೆ ನಿಮಗೆ ರಿಮೈಂಡರ್ ಬೇಕು ಅಷ್ಟು ದಿವಸ ನಿಮಗೆ 5 ಡೇಸ್ ಮುಂಚೆ ರಿಮೈಂಡರ್ ಬೇಕು, 5 ಡೇಸ್ ಮೆನ್ಷನ್ ಮಾಡಿಬಿಟ್ಟು ಸೇವ್ ಕೊಡಿ, ಸೇವ್ ಆಗಿಬಿಡುತ್ತೆ. ಡಾಕ್ಯುಮೆಂಟ್ನ ಎಂಟ್ರಿ ಮಾಡಿದ ಮೇಲೆ ಈ ಥರ ವೆಹಿಕಲ್ದು ಡಾಕ್ಯುಮೆಂಟ್ ಡೀಟೇಲ್ ಓಪನ್ ಮಾಡಿದಾಗ ನಿಮಗೆ ಲಿಸ್ಟಲ್ಲಿ ಯಾವುದಾದ್ರು ಯಾವಾಗ ಎಕ್ಸ್ಪೈರಿ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಶೋ ಆಗುತ್ತೆ. ಎಕ್ಸ್ಪೆನ್ಸಲ್ಲಿ ಇವಾಗ ಗಾಡಿದು ನಿಮಗೆ ಸರ್ವೀಸು, ಆಯಿಲ್ ಚೇಂಜು, ಟೈರ್ ಚೇಂಜು ಇವೆಲ್ಲ ಮಾಡ್ತೀರಲ್ಲ, ಅದು ನೀವು ಎಂಟ್ರಿ ಮಾಡಿದ್ರೆ ನೀವು ಯಾವ ಟೈಮಲ್ಲಿ ಟೈರ್ ಚೇಂಜ್ ಮಾಡಿದ್ದೀರಾ, ಎಷ್ಟು ಅಮೌಂಟ್ ಖರ್ಚಾಯಿತು, ಯಾವ ಕಿಲೋಮೀಟ್ರ್ ಚೇಂಜ್ ಮಾಡಿದ್ದೀರಾ, ನೆಕ್ಸ್ಟ್ ಎಷ್ಟು ಕಿಲೋಮೀಟ್ರಿಗೆ ಟೈರ್ ಚೇಂಜ್ ಮಾಡಬೇಕು, ಇದು ಎಂಟ್ರಿ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲಸ್ಸು ನೀವು ಮಾನಿಟರಿಂಗ್ ಮಾಡ್ಕೊಬೋದು. ಅದೇ ಥರ ಆಯಿಲ್ ಚೇಂಜ್ ಸರ್ವೀಸು ಇವೆಲ್ಲ ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದೀರಿ ಆ್ಯಡ್ ಸರ್ವೀಸಲ್ಲಿ. ನೋಟ್ಸ್ ಎಂಟ್ರಿ ಮಾಡಿ ರಿಮೈಂಡರ್ನ ಡೇಟ್ ಚೇಂಜ್ ಮಾಡಬೇಕಂದ್ರೆ ಡೇಟ್ ಚೇಂಜ್ ಮಾಡಿಕೊಂಡು ಡ್ಯೂ ಡೇಟ್ ಇರುತ್ತೆ, ಎಷ್ಟು ದಿವಸ ಮುಂಚೆ ನಿಮಗೆ ಅಲರ್ಟ್ ಬೇಕು ಕೊಟ್ಬಿಟ್ಟು ಸೇವ್ ಕೊಟ್ಬಿಡಿ. ಈ ಥರ ಸೇವ್ ಆಗುತ್ತೆ, ನಿಮಗೆ ಇದರಲ್ಲಿ ಡೀಟೇಲ್ಸ್ ಸಿಕ್ಬಿಡುತ್ತೆ. ನೋಡಿ, ಆಯಿಲ್ ಚೇಂಜ್ ಸರ್ವೀಸು, ಆಯಿಲ್ ಚೇಂಜ್ ಮಾಡಿರೋದು ಈ ಕಿಲೋಮೀಟ್ರ್ ಚೇಂಜ್ ಮಾಡಿದ್ರೆ 1000 ರೂಪಾಯಿ ಖರ್ಚಾಗಿದೆ. ನೆಕ್ಸ್ಟ್ ಡ್ಯೂ ಡೇಟಲ್ಲಿ ಎಷ್ಟು ಕಿಲೋಮೀಟರ್ ಬೇಕೋ ಅದು ಎಂಟ್ರಿ ಮಾಡ್ಬೋದು. ಫ್ಯೂಲ್ ಫಿಲ್ಲಿಂಗ್ ಮ್ಯಾನ್ಯುವಲ್ ಎಂಟ್ರಿ. ಫ್ಯೂಲ್ ಫಿಲ್ ಮಾಡುವಾಗ ಫ್ಯೂಲ್ ಬಟನ್ ಕೊಟ್ಟಿದ್ರಿ, ಆ್ಯಡ್ ಫ್ಯೂಲ್ ಎಂಟ್ರಿ ಮಾಡಿಬಿಟ್ಟು ಎಷ್ಟು ಕಿಲೋಮೀಟ್ರಲ್ಲಿ ಹಾಕಿದ್ರಿ, ಎಷ್ಟು ಅಮೌಂಟ್ ಹಾಕಿದ್ರಿ, ಎಷ್ಟು ಲೀಟ್ರ್ ಬಂತು ಆ ಲೀಟ್ರನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಟ್ಯಾಂಕ್ ಫುಲ್ಲು, ರೀಸೆಟ್ ಟ್ರಿಪ್ಪು ಎರಡೂ ಟಿಕ್ ಮಾಡಿಬಿಟ್ಟು ಸೇವ್ ಕೊಡಬೇಕು. ಒಂದು ಸತಿ ಫ್ಯೂಲ್ ಎಂಟ್ರಿ ಮಾಡಿದಾಗ ಈ ಥರ ಸೇವ್ ಆಗ್ತಾ ಇರುತ್ತೆ. ನಿಮಗೆ 500 ರೂಪೀಸ್ಗೆ 4.8 ಲೀಟ್ರ್ ಹಾಕಿದ್ದೀರಿ. ಇವಾಗ ಓಡೋಮೀಟರ್ ರೀಡಿಂಗ್ ಇಷ್ಟಿತ್ತು. ಇವಾಗ ಅದರ ಟೈಮಲ್ಲಿ 165 ಕಿಲೋಮೀಟ್ರ್ ಓಡಿದೆ. ನಿಮಗೆ 3.4 ಆ್ಯಾವ್ರೇಜಾಗಿ ಮೈಲೇಜ್ ಸಿಕ್ಕಿದೆ. ಇದು 2 ವೀಲರ್ಗೆ ಎಂಟ್ರಿ ಮಾಡಿರೋದು. ನಿಮಗೆ ಆ್ಯಾವ್ರೇಜಾಗಿ 1 ಕಿಲೋಮೀಟ್ರಿಗೆ 3 ರೂಪೀಸ್ ಖರ್ಚಾಗಿದೆ. ಈ ಥರ ಈಸಿಯಾಗಿ ಮಾನಿಟರಿಂಗ್ ಮಾಡ್ಕೊಂಡು ಹೋಗ್ಬೋದು. 1 ಮಂತಿಗೆ ಎಷ್ಟು ಫ್ಯೂಲ್ ಹಾಕಿದ್ದೀರಿ, ಆ್ಯಾವ್ರೇಜಾಗಿ ಎಷ್ಟು ಮೈಲೇಜ್ ಬಂದಿದೆ ಅಂದ್ಬಿಟ್ಟು ಮಾನಿಟರಿಂಗ್ ಮಾಡೋಕ್ಕೆ ಇದೊಂದು ಯೂಸ್ಫುಲ್ ಇರುತ್ತೆ. ಮೊಬೈಲ್ ಆ್ಯಪಿಂದ ರಿಪೋರ್ಟ್ ಜನ್ರೇಟ್ ಮಾಡ್ಬೋದು. ನೀವು ಇವಾಗ ಇದರಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಆಪ್ಷನ್ನು ಜನರೇಟ್ ರಿಪೋರ್ಟ್, ಸೆಕೆಂಡ್ ಆಪ್ಷನ್ನು ಸ್ಪೆಷಲ್ ರಿಪೋರ್ಟ್. ಸ್ಪೆಷಲ್ ರಿಪೋರ್ಟಲ್ಲಿ ಥ್ರೂ ನಿಮಗೆ ಮೊಬೈಲಿಂದ ಮೇಲ್ಗೆ ರಿಪೋರ್ಟ್ಸ್ ಎಲ್ಲ ಜನ್ರೇಟ್ ಮಾಡ್ಬೋದು. ಇದರಲ್ಲಿ ರಿಪೋರ್ಟ್ಸು ಕಿಲೋಮೀಟ್ರು ನಿಮಗೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಶಾರ್ಟ್ಕಟಲ್ಲಿದೆ. ನಿಮಗೆ ಇವಾಗ 11ನೇ ತಾರೀಕಿಂದ 17ನೇ ತಾರೀಕು 1 ವೀಕ್ ಡಿಫಾಲ್ಟಾಗಿ ಸೆಟ್ ಆಗಿದೆ. ನೀವು ಶಾರ್ಟ್ಕಟಲ್ಲಿ ಎಷ್ಟು ಡೇ ಬೇಕು ಎಷ್ಟು ಡೇ ಕ್ಲಿಕ್ ಮಾಡ್ಬೋದು. ಎಷ್ಟು ಡೇ ಮತ್ತು ಎಷ್ಟು ಕಿಲೋಮೀಟ್ರ್ ಓಡಿತ್ತು ಬರುತ್ತೆ. ನಿಮಗೆ ಓವರಾಲ್ 1 ವೀಕ್ ರಿಪೋರ್ಟ್ ಬೇಕೆಂದರೆ 1 ವೀಕ್ ರಿಪೋರ್ಟು ಕ್ಲಿಕ್ ಮಾಡಿದ್ರೆ 1 ವೀಕ್ ಶಾರ್ಟ್ಕಟ್ ಇರುತ್ತೆ. ಅಲ್ಲಿ ನಿಮಗೆ 1 ವೀಕ್ದು ಟೋಟಲ್ ಕಿಲೋಮೀಟ್ರ್ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕೊಟ್ಟಿದ್ದೀರಿ. ಅದಿಲ್ಲದ್ರೆ ಒಂದೊಂದು ಡೇನು ಎಷ್ಟೆಷ್ಟು ಕಿಲೋಮೀಟ್ರ್ ರನ್ ಆಗಿದೆ, ವೆಹಿಕಲ್ ನಂಬರ್ಸು ಬರುತ್ತೆ. ನಿಮಗೆ ಅದೇ ಥರ 1 ಮಂತ್ ಬೇಕಾ 1 ಮಂತು ಸೆಲೆಕ್ಟ್ ಮಾಡ್ಕೊಬೋದು. ಡೇಟು ನಮಗೆ 1ನೇ ತಾರೀಕಿಂದ ಇಲ್ಲ ಹೋದ ತಿಂಗಳು ಬೇಕು ಹೋದ ತಿಂಗಳು ಕ್ಲಿಕ್ ಮಾಡಿ. 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಬೇಕಂತ ಹೇಳಿದ್ರೆ 1ನೇ ತಾರೀಕು ಸೆಲೆಕ್ಟ್ ಮಾಡಿ. ಎಂಡ್ ಡೇಟು ಸೇಮು ಮೇಯಲ್ಲಿ 31 ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ, ಕಂಪ್ಲೀಟ್ ಕೊಡಿ. ನಿಮಗೆ ಹೋದ ತಿಂಗಳು ಮೇದು ನೋಡಿ 31ನೇ ತಾರೀಕು ಅದೇ ಥರ ಲಿಸ್ಟಲ್ಲಿರುತ್ತೆ. ಇದರಲ್ಲಿ 0 ಓಡಿ ಇಲ್ದಿರ ಕಿಲೋಮೀಟ್ರು ನೋಡಿ. ಟೋಟಲ್ ಕಿಲೋಮೀಟ್ರು ಹೋದ ತಿಂಗಳು 6422 ವೆಹಿಕಲ್ಲು 2718 ಕಿಲೋಮೀಟ್ರ್ ಓಡಿದೆ. ಈ ಥರ ಶಾರ್ಟ್ಕಟ್ಟಲ್ಲಿ ಮಾನಿಟರಿಂಗ್ ಮಾಡ್ಕೊಬೋದು. ರಿಪೋರ್ಟ್ ಡೌನ್ಲೋಡ್, ಸ್ಪೆಷಲ್ ರಿಪೋರ್ಟ್ ಕ್ಲಿಕ್ ಮಾಡಿ. ಅದರಲ್ಲಿ ಟ್ರಿಪ್ ರಿಪೋರ್ಟ್ ಇರುತ್ತೆ. ಟ್ರಿಪ್ ರಿಪೋರ್ಟ್ ಕ್ಲಿಕ್ ಮಾಡಿಬಿಟ್ಟು ಯಾವ ಗಾಡಿ ಬೇಕೋ ಆ ಗಾಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಡನ್ ಕೊಡಿ. ಇವಾಗ ನಿಮಗೆ ಡೇಟ್ ಸೆಲೆಕ್ಟ್ ಆಪ್ಷನ್ ಬರುತ್ತೆ. ಇವಾಗ ಟ್ರಿಪ್ ಡ್ಯೂಟಿ ಮಾಡಿದರೆ ಆ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಇವಾಗ 16ನೇ ತಾರೀಕಿಂದ 16ನೇ ತಾರೀಕು ನಿಮಗೆ ಬೆಳಗ್ಗೆ 5 ಗಂಟೆಯಿಂದ ಟ್ರಿಪ್ ಹೋಗಬೇಕು. 5 ಗಂಟೆ ಸೆಲೆಕ್ಟ್ ಮಾಡಿಕೊಂಡು AM ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸೇಮ್ ಡೇ ನಮಗೆ ಈವ್ನಿಂಗ್ ಒಂದು 8 ಗಂಟೆವರೆಗೆ ಬೇಕಂತೇಳಿದ್ರೆ 8 PM ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಕೊಡಿ. ಇಲ್ಲಿ ಸೆಂಡ್ ರಿಪೋರ್ಟ್ ಮೇಲ್ ಆಪ್ಷನ್ ಇದೆ. ಅಲ್ಲಿ ನಿಮಗೆ ಮೇಲ್ ID ಎಂಟ್ರಿ ಮಾಡಿಕೊಂಡು ಡನ್ ಕೊಡಿ. ಸೆಂಡ್ ರಿಪೋರ್ಟ್ ಕೊಡಿ. ಮೇಲ್ಗೆ ರಿಪೋರ್ಟು ಜನ್ರೇಟ್ ಆಗಿರುತ್ತೆ. ಮೇಲ್ಗೆ 5 to 10 ಸೆಕೆಂಡ್ಸಲ್ಲಿ ರಿಪೋರ್ಟ್ ರಿಸೀವ್ ಆಗಿರುತ್ತೆ. ಮೇಲ್ ಓಪನ್ ಮಾಡಿ. ಮೇಲ್ ಓಪನ್ ಮಾಡಿದ್ರೆ ನೋಡಿ ರಿಪೋರ್ಟ್ ರಿಸೀವ್ ಆಗಿದೆ. ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ
ನಿಮಗೆ PDF ಎಕ್ಸೆಲ್ 2 ಫಾರ್ಮೆಟ್ ಇದೆ. ಇದರಲ್ಲಿ ನಿಮಗೆ ಆಪ್ಷನ್ ಬಂದಿರುತ್ತೆ. ನಿಮಗೆ ಟ್ರಿಪ್ ರಿಪೋರ್ಟು, ಟ್ರಿಪ್ ಯಾವ ಕಂಪನಿಯಿಂದ ಜನ್ರೇಟ್ ಆಗಿದೆ, ಯಾವ ಟೈಮಿಂದ ಯಾವ ಟೈಮ್ವರೆಗೂ ನಿಮಗೆ ರಿಪೋರ್ಟು ಇಲ್ಲಿ ಸೆಂಡ್ ಆಗಿದೆ. ಇಲ್ಲಿ ಟೋಟಲ್ ಕಿಲೋಮೀಟರು ಇಲ್ಲಿ ಬರುತ್ತೆ. ಯಾವ ಡೇಟ್ ಇದೆಯೋ ಆ ಡೇಟು ವೆಹಿಕಲ್ ನಂಬರ್ ಇಲ್ಲಿ ಬಂದಿರುತ್ತೆ. ಟ್ರಿಪ್ ರಿಪೋರ್ಟ್ ಸೆಂಡ್, ಇಲ್ಲಿ 3 ಡಾಟ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಂಡ್ ಆಪ್ಷನ್ ಬರುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವಾಟ್ಸಪ್ಪಲ್ಲಿ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಸೆಂಡ್ ಮಾಡ್ಬೋದು. ಪಾಸ್ವರ್ಡ್ ಫರ್ಗೆಟ್ ಆಗಿದ್ದರೆ ರೀಸೆಟ್ ಪಾಸ್ವರ್ಡ್, ಕ್ರಿಯೇಟ್ ಎ ನ್ಯೂ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ. ಇದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೇಲ್ ಐ ಡಿ ಎಂಟ್ರಿ ಮಾಡಿ ರೀಸೆಟ್ ಕೊಡಿ. ರೀಸೆಟ್ ಕೊಟ್ಟಿದ ಮೇಲೆ 5 to 10 ಸೆಕೆಂಡ್ಸಲ್ಲಿ ಮೇಲ್ ರಿಸೀವ್ ಆಗಿರುತ್ತೆ. ಮೇಲ್ ಓಪನ್ ಮಾಡಿದ ತಕ್ಷಣ ನೋಡಿ ಮೇಲ್ದು ರೀಸೆಟ್ ಪಾಸ್ವರ್ಡ್ ಬಂದಿದೆ. ನಿಮಗೆ ಲಿಂಕ್ ಜನ್ರೇಟ್ ಆಗಿರುತ್ತೆ. ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನ್ಯೂ ಪಾಸ್ವರ್ಡಿಂಗ್ ಕೇಳುತ್ತೆ. ನ್ಯೂ ಪಾಸ್ವರ್ಡಲ್ಲಿ ಡಿಫಾಲ್ಟಾಗಿ 1 2 3 4 5 6 ಹಾಕಿರಲ್ಲ, ಸೇವ್ ಆಗೋಲ್ಲ. ಡಿಫ್ರೆಂಟ್ ನಂಬರ್ಸು 6 ಕ್ಯಾಟಗರಿ ಮೇಲೆ ಇರಬೇಕು. ನಂಬರ್ಸು ಆಲ್ಫಾಬೆಟ್ 2 ಯೂಸ್ ಮಾಡ್ಬೋದು. ನೀವು ಎಂಟ್ರಿ ಮಾಡಿಬಿಟ್ಟು ಸೇವ್ ಕೊಡಿ, ಸೇವ್ ಆಗಿಬಿಡುತ್ತೆ. ಅದೇ ಇಲ್ಲಿ ಯಾವುದು ಪಾಸ್ವರ್ಡ್ ಹಾಕಿದ್ರೆ ಅದೇದು ಪಾಸ್ವರ್ಡು ಲಾಗಿನ್ ಪೇಜಲ್ಲಿ ಮೇಲ್ ಹಾಕ್ಬಿಟ್ಟು ನೀವು ಅಲ್ಲಿ ಏನು ಪಾಸ್ವರ್ಡ್ ಹಾಕಿದ್ರೆ ನಿಮಗೆ ಲಾಗಿನ್ ಆಗುತ್ತೆ. ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ, ನಿಮಗೆ ಜಿಮೇಲಿಂದ ID ಕ್ರಿಯೇಟ್ ಮಾಡಿದರೆ ಅದೇ ಮೇಲ್ ID ನಿಮ್ಮ ಫೋನಲ್ಲಿದ್ದರೆ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ದು ಇರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ ಐಡಿದು ನಿಮಗೆ ವ್ಯೂ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕು ಲಾಗಿನ್ ಆಗಿಬಿಡುತ್ತೆ. ನಿಮ್ಗೇನು ಪಾಸ್ವರ್ಡನ್ನು ಕೇಳೋದಿಲ್ಲ ಅದರಲ್ಲಿ.